ಟೊಮೆಟೊ ಇಂದ ಆರ್ಡರ್ ಇತ್ತಲ್ಲ, ಅಲ್ಲಿ ಗೇಟ್ ಹತ್ರ ಇದ್ದೆ, ಹೊರಗಡೆ ಬನ್ನಿ ಮೇಡಮ್. ನಿಧಾನಕ್ಕೆ ತಿರ್ಸ್ತಾ ಇದ್ದೀನಿ, ಆಪೋಸಿಟ್ ಅಲ್ಲಿ ಬಂದು ಗುದ್ಬಿಟ್ಟ. ಆಮೇಲೆ ಅವ್ನ ಕೈಗೂ ಸಿಗ್ಲಿಲ್ಲ, ಬಾಯಿಗೂ ಸಿಗ್ಲಿಲ್ಲ, ಹೋಗ್ಬಿಟ್ಟ. ಅವ್ನ ಗಾಡಿ ನಂಬರ್ ಬರ್ಕೊಂಡಿದ್ದೆ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಾಯ್ತು? ಇನ್ನೂ ಫೋನ್ ಮಾಡಿಲ್ಲ ಸ್ಟೇಷನ್ ಅವ್ರು. ಅದಕ್ಕೂ ಅಮೌಂಟ್ ಕಟ್ಟಬೇಕಾ? ಇಲ್ಲ. ಮೊದಲ ಇದೆ 65 rupees. ಅದು ಪರ್ ಗಂಟೆಗೆ ಇಷ್ಟು ಮಿನಿಮಮ್ ಪೇ ಕೊಡ್ತೀವಿ ಅಂತ ಅವರು, ಇಷ್ಟು ಮಾಡಿಸ್ತೀವಿ ಅಂತ ಅಮೌಂಟ್. 1 ಗಂಟೆಯಲ್ಲಿ ನಿಮಗೆ 55ರಿಂದ 75 ರೂಪಾಯಿ. ಅವರೊಬ್ರು ಹ್ಯಾಂಡಿಕ್ಯಾಪು. ಸೊ ಅವರು ಜೀವನ ಕಟ್ಕೊಳ್ಳೋಕ್ಕೆ ಯಾವ ಥರ ಡಿಲಿವರಿ ಕೊಡ್ಕೊಂಡು ಮತ್ತು ಅದರಿಂದ ಮತ್ತು ಅವ್ರ ಜೀವನನ ಕಟ್ಕೊಳ್ತಾರೆ ಅಂತ ನಾವು ನಿಮಗೆ ಪರಿಚಯಿಸ್ತೀವಿ, ಬನ್ನಿ. ಸೊ ಇವರೇ ನಮ್ಮ ಝೊಮ್ಯಾಟೊ ಪಾರ್ಟ್ನರು, ವಿಶೇಷ ಚೇತನ. ನಿಮ್ಮ ಹೆಸರು? ಪವನ್ ಕುಮಾರ್. ಎಷ್ಟು ವರ್ಷದಿಂದ ಮಾಡ್ತೀರಾ ಝೊಮ್ಯಾಟೊ ಮಾಡೋಕ್ಕೊತ್ತೀಗ 9 ಮಂತ್ ಆಯಿತು. 9 ತಿಂಗಳು. ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಈ ಕಾರ್ಟ್ ಡೆಲಿವರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಕಾರ್ಟ್ ಅಂದರೆ ಫ್ಲಿಪ್ಕಾರ್ಟ್ ಅಲ್ಲ? ಫ್ಲಿಪ್ಕಾರ್ಟಲ್ಲಿ. ಅದನ್ನೆಷ್ಟು ವರ್ಷ ಮಾಡಿದ್ರೆ? ಅದೇ 2 years. ನಿಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಸಾಗರ. ಅಲ್ಲ ಹಳ್ಳಿನ? ಹಳ್ಳಿ ತ್ಯಾಗರ್ತಿ ಅಂತ. ಓ, ತ್ಯಾಗರ್ತಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಎಷ್ಟು ತಿಂಗಳಾಯ್ತು? ಇಲ್ಲಿಗೆ ಬಂದೀಗ 2 ವರ್ಷ ಆಯ್ತು. 2.5 ವರ್ಷ ಆಯ್ತು. ಎಜುಕೇಶನ್ ಎಲ್ಲ ಆಗಿದ್ದು ಇಲ್ಲೇ. ಏನು ಮಾಡಿದ್ದೀರಾ ಎಜುಕೇಶನ್? ಸೆಕೆಂಡ್ ಇಯರ್. ಯಾವುದು? ಆರ್ಟ್ಸ್. ಆರ್ಟ್ಸ್ ಮಾಡಿಲ್ಲ. ಯಾವ ಕಾಲೇಜು? ಮೀನಾಕ್ಷಿ ಭವನ ಕಾಲೇಜಾ? ಬನ್ನಿ, ಆರ್ಡ್ರ್ ಬಿತ್ತು. ಆರ್ಡ್ರ್ ಬಿತ್ತಾ? ಮಥುರಾ ಪ್ಯಾರಡೈಸ್. ಸೊ ಇವರಿಗೆ ಆರ್ಡ್ರ್ ಬಿದ್ದಿದೆ, ನಾವು ಇದೆ ಅವ್ರ ಜೊತೆಗೆ ಹೋಗ್ತಾ ಇದೀವಿ. ನೋಡೋಣ. ಸೊ ಯಾವುದು? ಮಥುರಾ ಪ್ಯಾರಡೈಸ್ ಅಲ್ಲಿ ಆರ್ಡ್ರ್ ಬಿದ್ದಿದೆ ಅಂತೆ. ಆರ್ಡ್ರ್ ಬಿದ್ದಿರೋದಕ್ಕೆ ಇವರು ಇಲ್ಲೇ ಓಡಿಸ್ತಾ ಇದ್ದಾರೆ. ಇನ್ನು ಆರ್ಡ್ರ್ ರೆಡಿ ಆಗಬೇಕಲ್ಲ. ಇನ್ನು 5 ನಿಮಿಷ ಇದೆ. ಇನ್ನ 5 ನಿಮಿಷ ಇದೆ. 5 ನಿಮಿಷ ಇದೆ. ಹೆಂಗೆ ಹೋಟ್ಲರೆಲ್ಲ ತಂದು ಕೊಡ್ತಾರಾ? ಎಲ್ಲ ಹೋಟ್ಲು ತಂದು ಕೊಡ್ತಾರಪ್ಪ. ಹ್ಯಾಂಡಿಕ್ಯಾಪ್ ಅಂದ್ರೆ ತಂದು ಕೊಡ್ತಾರೆ. ಮೆಸೇಜ್ ಹೋಗುತ್ತೆ ಅವರಿಗೆ, ಹ್ಯಾಂಡಿಕ್ಯಾಪ್ಸ್ ಅಂತ. ಹೌದಾ? ಆಪ್ಷನ್ ಇರುತ್ತೆ ಅವ್ರ ಹತ್ರ? ಕಂಪ್ನಿಯವರೇ ಆ್ಯಡ್ ಮಾಡಿರ್ತಾರೆ, ಹ್ಯಾಂಡಿಕ್ಯಾಪ್ಸ್ಗೆ ಹೋಗೋಕ್ಕಲ್ಲ, ಹೋಗಿ ತಂದು ಕೊಡಿ ಅಂತ. ಈ ಹ್ಯಾಂಡಿಕ್ಯಾಪ್ಸ್ಗಳಿಗೆ ಸ್ವಿಗ್ಗಿ ಬೆಸ್ಟಾ ಇಲ್ಲ ಅಂದರೆ ಝೊಮ್ಯಾಟೊ ಬೆಸ್ಟಾ? ಹ್ಯಾಂಡಿಕ್ಯಾಪ್ಸ್ಗೆ ನಮ್ಮ ಪ್ರಕಾರ ಝೊಮ್ಯಾಟೊ ಬೆಸ್ಟ್ ಇದೆ. ಯಾವ ಥರ ಅಂದರೆ ಅವರು ಒಂದು ಪರ್ ಡೇ ಒಂದು 25% ಹಾಗೆ ಎಕ್ಸ್ಟ್ರಾ ಕೊಡ್ತಾರೆ. 25% ಫ್ಲಾಟ್ ಥರ ಬರುತ್ತೆ. 40 ಫ್ಲಾಟ್ ಲೆಕ್ಕದಲ್ಲಿ 80 ರೂಪಾಯಿ ಫ್ಲಾಟ್ ಹಾಗೆ ಇರುತ್ತೆ. ಒಂದು ಆರ್ಡ್ರ್ ಕೊಡ್ತಾರೆ ಹ್ಯಾಂಡಿಕ್ಯಾಪ್ಸ್ಗೆ ಮಾತ್ರ. ನಿಮಗೆ ಇದುವರೆಗೂ ಯಾವ್ದಾದ್ರು ಹೋಟೆಲ್ನಾರು ಏನಾದರೂ ತೊಂದರೆ ಕೊಟ್ಟಿದ್ದಾರಾ? ಬಂದು ತಗೊಂಡೋಗೋ ಅಂತ? ಇದೇವರೆಗೂ ಯಾವ ಹೋಟ್ಲು ಅಂದಿಲ್ಲ ಹಾಗೆ. ಕಸ್ಟಮರ್ ಬೇಕಾದ್ರೆ ಅಂದಿರ್ಬೋದು, ಹೋಟೆಲ್ನವ್ರು ಯಾರು ಅಂದಿಲ್ಲ. ಕಸ್ಟಮರು ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮಗೆ? ಕೆಲವೊಬ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಒಬ್ಬೊಬ್ರು ಮುಖ ಸಿಂಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ಇದ್ದಿದ್ದೆಲ್ಲ ಎಲ್ಲ ಒಂದೇ ಥರ ಇರೋದಲ್ಲ ಕಸ್ಟಮರ್ಗಳು. ಏನಾದರೂ ಕಸ್ಟಮರ್ಸ್ ಏನಾದರೂ ಟಿಪ್ಸ್ ಕೊಡ್ತಾರಾ? ಒಬ್ಬೊಬ್ರು ಕೊಡ್ತಾರೆ. ಹೋಟ್ಲರೇ ಬಂದು ಕೊಡ್ತಾರೆ. ಸರ್, ಗೋಬಿ ಮಂಚೂರಿ, ವೆಜ್ ಬಿರಿಯಾನಿ ಅಲ್ಲ? ಆರ್ಡರ್ ನಂಬರ್ 1 ನಿಮಿಷ. 0968 ವೆಜ್ ಬಿರಿಯಾನಿ, ಗೋಬಿ ಮಂಚೂರಿ. ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲ, ಇವತ್ತಿನ ಪ್ರಪಂಚದಲ್ಲಿ ಅಂಗವಿಕಲತೆ ಅನ್ನೋದು ಒಂದು ಶಾಪ ಅಂತ ಏನು ಅಂದ್ಕೊಳ್ತಾ ಇದ್ರು. ಅಂಗವಿಕಲತೆ ಅನ್ನೋದು ಶಾಪ ಅಲ್ಲ, ಅದು ಒಂದು ರೀತಿ ವರ. ಇದರಿಂದಲೂ ಕೂಡ ನಾವು ಜೀವನ ಮಾಡ್ಬೋದು. ಕೈ ಕಾಲು ಸರಿ ಇದ್ದವ್ರು ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಕ್ಕಿಂತ ಇವುದನ್ನು ನಾವು ಜೀವನ ಮಾಡ್ತೇವೆ, ನಾವು ಎಲ್ಲರಂತೆ ಬದುಕನ್ನು ಕಟ್ಟಿಕೊಳ್ತೀವಿ ಅನ್ನೋ ಕನಸನ್ನು ಕಟ್ಟಿರ್ತಕ್ಕಂಥ ಪವನ್ ಕುಮಾರ್ ಅಂತೇಳಿ ನಮ್ಮಲ್ಲಿ ರೆಗ್ಯುಲರಾಗಿ ಪಾರ್ಸಲಿ ಬರ್ತಾ ಇದ್ದಾರೆ ಝೊಮ್ಯಾಟೊ ಆರ್ಡ್ರು. ಅವರಿಗೆ ಈ ಸ್ಟೆಪ್ಸ್ ಹತ್ತಿ ಬರಲಿಕ್ಕೆ ಆಗಿರೋ ದೃಷ್ಟಿಯಿಂದ ನಾವು ಅಲ್ಲಿ ಕ್ಯಾಶಿಂದ ಇವರಿಗೆ ಇಲ್ಲಿಗೆ ಫುಡ್ಡನ್ನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವರು ಪ್ರತಿನಿತ್ಯ ನಮಗೆ ಆರ್ಡ್ರ್ ತೊಗೊಳಕ್ಕೆ ಬರ್ತಾರೆ. ಇವರು ತುಂಬ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಹೋಟೆಲ್ ಮಥುರಾ ಪ್ಯಾರಡೈಸ್ ಅಂತೇಳಿ. ಎಲ್ಲಿ ಅಡ್ರೆಸ್ಸು? ನವಲೆ ಮಾರುತಿ ಬಡಾವಣೆ, ಸೆಕೆಂಡ್ ನವಲೆ ಮಾರುತಿ ನಗರ. ಟ್ರಾಫಿಕ್ ಪೊಲೀಸರು ಯಾವತ್ತಾದ್ರೂ ಹಿಡಿದಿದ್ದಾರಾ? ಇಲ್ಲ ಸರ್, ಯಾರು ಹಿಡಿದಿಲ್ಲ. ಇದೇವರೆಗೂ ಎಲ್ಲೂ ಹಿಡಿದಿಲ್ಲ. ಮುಂದೂ ಹಿಡಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಅಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಅವ್ರು ಯಾಕೆ ಹಿಡಿತಾರೆ? ಹಿಡಿಯಲ್ಲ. ಕೆಲವೊಬ್ರು ಎಲ್ಲ ಒಳ್ಳೆ ಪೊಲೀಸ್ ಇರ್ತಾರೆ ಸರ್, ಸಪೋರ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ಏನ್ ಮಾಡಕ್ ಬರಲ್ಲ ಸರ್.
ಹೇಗ್ ಅನ್ಸುತ್ತೆ ನಮ್ ಶಿವಮೊಗ್ಗ ಕೆಲಸ ಮಾಡ್ಲಿಕ್ಕೆ? ನಮ್ಮ ಶಿವಮೊಗ್ಗ 100ಕ್ಕೆ 100ರಷ್ಟು ತುಂಬಾ ಸೂಪರ್ ಆಗಿದೆ ಮಾಡೋದಿಕ್ಕೆ. ಈ ಟ್ರಾಫಿಕ್ ಅಲ್ಲೆಲ್ಲ ಹೇಗೆ ಬೈಕ್ ಓಡಿಸೋದು? ಬೈಕ್ ಒಂದ್ ಸ್ವಲ್ಪ ನಿಧಾನ ಓಡಿಸ್ತೀವಿ ಸರ್. ಆದ್ರೆ ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು ಸುಮ್ಮನೆ ಬಂದು ಕೂತ್ಬಿಡ್ತಾರೆ. ಮೊನ್ನೆ ಹಂಗೆ ಆಯ್ತು, ಮಂಜುನಾಥ ಬೇಲೋಸಲ್ಲಿ ಆರ್ಡರ್ ತಗೊಂಡು ನಿಧಾನಕ್ಕೆ ತಿರ್ಸ್ತಾ ಇದೀನಿ, ಆಪೋಸಿಟ್ ಅಲ್ಲಿ ಬಂದು ಕೂತ್ಬಿಟ್ಟ. ಆಮೇಲೆ ಅವ್ನ ಕೈಗೂ ಸಿಗ್ಲಿಲ್ಲ, ಬಾಯಿಗೂ ಸಿಗ್ಲಿಲ್ಲ, ಹೋಗ್ಬಿಟ್ಟ. ಅವ್ನ ಗಾಡಿ ನಂಬರ್ ಬರ್ಕೊಂಡಿದ್ದೆ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಾಯ್ತು? ಇನ್ನು ಫೋನ್ ಮಾಡಿಲ್ಲ. ಸ್ಟೇಷನ್ ಅವ್ರು ಒಂದ್ಸತಿ ಕಾಲ್ ಮಾಡಿದ್ರು, ಹುಡುಕ್ತಾ ಇದೀವಪ್ಪ ಅಂತ ಹೇಳಿದ್ರು. ಇನ್ನು ಏನು ನೀವ್ ಹೆಂಗ್ ಮಾಡೋದು ಗೊತ್ತಾ, ಪೊಲೀಸರ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು ನೀವು ಈಗ ನೆಕ್ಸ್ಟ್. ಯಾಕಂದ್ರೆ ಪೊಲೀಸರೇ ಹುಡುಕ್ತಿಲ್ಲ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಬೇಕಲ್ಲ. ಹೌದು, ಅವ್ರು ಹೇಳಿದ್ರು ಹುಡುಕ್ತಾ ಇದೀವಪ್ಪ, ನಂಬರ್ ಇಲ್ಲ ಅದ್ರಲ್ಲಿ, ಹುಡುಕ್ತಾ ಇದೀನಿ ಅಂತ ಹೇಳಿದ್ರು. ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ನಿಮ್ ಬೈಕಿಗೆ ಗುದ್ದಿರೋರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸು ಯಾವುದೇ ರಿಸಲ್ಟ್ ಇನ್ನ ಹೇಳಿಲ್ಲ. ಯಾಕಂದ್ರೆ ದುಡಿಯೋದೇ 3 ಕಾಸು ಸರ್. ಅವ್ನ್ ಬಂದು ಗುದ್ದಿ ಗಾಡಿ ಹಾಳು ಮಾಡೋದ, ಮೊಬೈಲ್ ಹಾಳಾಗಿದೆ. ಇನ್ ಹೆಂಗೆ ನಾವು ದುಡಿಯೋ ದುಡ್ಡಷ್ಟು ರಿಪೇರಿಗೆ ಅದಕ್ಕೆ ಹಾಕಿದೆ. ಎಲ್ಲಾಗಿದ್ದು? ಮನೆ ಮಂಜುನಾಥ ಬೇಲೋಸ್ BH ರೋಡ್ ಹತ್ರ ಆಗಿದೆ ಸರ್. ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ದೀರಾ? ಪೂರ್ವ ಪಶ್ಚಿಮ ಠಾಣೆ, ಇದು ಪೂರ್ವ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್, ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಸ್ಟ್ಯಾಂಡ್ ಇಂದ ಪಕ್ಕದಲ್ಲಿರೋ ಸ್ಟೇಷನ್ ಕೊಟ್ಟಿದ್ದೀವಿ. ಈಗ ನಾವೆಲ್ಲಿದ್ದೀವಿ? ಈಗ ಇದು ಗಾಂಧಿನಗರ, ಜಯನಗರದಲ್ಲಿ ಚೆನ್ನಪ್ಪ ಹತ್ರ ಇದೀವಿ. ಜಯನಗರ. ಸೊ ಇವ್ರದ್ದು ಒಟ್ಟಿಗೆ ಹೋಗ್ತಾ ಇದೀವಿ. ಅಂದ್ರೆ ನಿಮ್ದು ಏನಂದ್ರೆ ಕೆಲವೊಬ್ರು ಒಳ್ಳೆ ಮಾತಾಡಿರ್ತಾರೆ, ಕೆಲವರು ರ್ಯಾಶ್ ಆಗಿ ಮಾತಾಡೋರು, ಎಲ್ಲ ಟೈಪ್ ಅಯ್ಯವನವ್ರು ಇರ್ತಾರೆ. ಈ ತರ ನಿಮ್ದು ಜೀವನ. ನಿಮ್ಗೆ ಏನಾದ್ರು ರಾತ್ರಿ ಹೊತ್ತು ಏನಾದ್ರು ತೊಂದರೆ ಆಗಿದೆಯಾ? ರಾತ್ರಿ ಹೊತ್ತು ಒಂದು 2 ಟೈಮ್ಸ್ ಆಗಿದೆ. ಅವಾಗಿಂದ ನಾವು ನೈಟ್ ಹೊತ್ತು ಬಹಳ ಕಡಿಮೆ ಮಾಡಿದೀವಿ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ಅವಾಗ ಏನಾದ್ರು ಸಮಸ್ಯೆ ಆಗಿದೆಯಾ? ಬರ್ತಾರೆ, ಬೇಗ ಬನ್ನಿ, ಬೇಗ ಇನ್ನು 2 ನಿಮಿಷ ಇದೆ ಟೈಮು, ಬೇಗ ಬಂದಿಲ್ಲ ಅಂದ್ರೆ ಆರ್ಡ್ರ್ ಕೊಡಲ್ಲ, ಆರ್ಡ್ರ್ ಇಸ್ಕೊಂತೀವಿ, ಅಮೌಂಟ್ ಕೊಡಲ್ಲ ಅಂತ ಹಂಗೆಲ್ಲ ಹೇಳ್ತಾರೆ ಕೆಲವೊಬ್ರು. ಅದು ಒಂದ್ಸತಿ ಇದು ಟಿಪ್ಪು ನಗರ ಸೈಡ್ ಆಗಿತ್ತು. ಟಿಪ್ಪು ನಗರ ರೈಟ್ ಸೈಡ್, ಈ ಕಡೆ ಯಾವ್ದೊಂದು ದೇವಸ್ಥಾನ ಏನೋ ಬರುತ್ತೆ, ದೇವಸ್ಥಾನ ಹೆಸರು ಗೊತ್ತಿಲ್ಲ, ಅಲ್ಲಿ ಆಗಿತ್ತು. ಆಮೇಲೆ ಅವರು ಹಂಗಂಗೆ ದುಡ್ಡು ಇಸ್ಕೊಂಡ್ ಬಂದೆ, ಕೊಟ್ರು. ಆಮೇಲೆ ಒಟ್ಟು ನಿಮ್ಗೆ ಎಲ್ಲಾ ತರದ್ದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೈಟ್ ಹೊತ್ತು ಬಹಳ ಕಡಿಮೆ ಮಾಡಿದೀವಿ. ನೈಟ್ ಹೊತ್ತು ಬೇಡ ಅಂತ, ಡೇ ಹೊತ್ತು ಅದಕ್ಕೆ ಡೇ ಬೇಗ ಬಂದ್ಬಿಟ್ಟು ನೈಟ್ ಬೇಗ ಹೋಗ್ಬಿಡ್ತೀವಿ. 366 ಮೇಡಮ್. ಚೇಂಜ್ ಇದೆಯಾ? ಚೇಂಜ್ ಇಲ್ಲ. ಫೋನ್ ಪೇ ಮಾಡಲಾ? ಚೇಂಜ್ ಇಲ್ಲ, ಅದಕ್ಕೋಸ್ಕರ. ಸ್ಕ್ಯಾನರ್ ಕೊಡಿ ಮೇಡಮ್. 34. ಏನ್ ಅನ್ಸುತ್ತೆ ಮೇಡಮ್ ಇದೇ ತರದಲ್ಲ ಬಂದ್ರೆ ನಿಮಗೆ? ಲೈಕ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರಲ್ವಲ್ಲ, ಲೈಕ್ ಈ ತರ ಏನಾದ್ರು ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಲ್ಲ. ಯಾಕೆಂದ್ರೆ ಕೆಲವರು ಎಷ್ಟೋ ಜನ ಏನೇ ಅಂದ್ರು ಎಷ್ಟೋ ಜನ ಕೈಕಾಲು ಚೆನ್ನಾಗಿರೋರೆ ಬಂದು ಎಷ್ಟೋ ಜನ ಭಿಕ್ಷೆ ಬೇಡ್ತಾರೆ. ಫಸ್ಟ್ ಆಫ್ ಆಲ್ ಈಗ ಇವ್ರು ಇಂಥವ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗ್ಬೇಕು, ಕೈಕಾಲು ಗಟ್ಟಿ ಇರೋರೆಲ್ಲ ಇನ್ಸ್ಪೈರ್ ಆಗ್ಬೇಕು ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹುಡ್ತಾನೆ ಇದೆ ಹೆಂಗಾಗಿದ್ದ, ಏನ್ ಕತೆ? ಬೈ ಬರ್ತಿದೆ, ಹುಟ್ಟಾಗಿಂದನೂ ಹೀಗೆ ಇರೋದು. ಏನಂತಾರೆ ಇದಕ್ಕೆ? ಡಿಸೀಸ್ಗೆ ಪೋಲಿಯೋ ಅಟ್ಯಾಕ್. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ. ಗಂಡು ಮಕ್ಕಳು ಎಷ್ಟು ಜನ? ನಾವು 3 ಜನ. 3 ಜನ ಗಂಡು ಮಕ್ಕಳು. ಅಣ್ಣಂದ್ರ ಅವರು ಇಲ್ಲ ತಮ್ಮಂದ್ರ? ಅಣ್ಣಂದಿರು. ಅವ್ರು ಏನೇನ್ ಮಾಡ್ತಾರೆ? ಒಬ್ರು ಇದು ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ರು ಮನೆ ಕಡೆ ಎಲ್ಲ ಗಾರೆ ಕೆಲಸ ಅದು ಇದು ಮಾಡ್ಕೊಂಡಿದ್ದಾರೆ. ಊರಲ್ಲಿದ್ದಾರ? ಎಲ್ಲ ಊರಲ್ಲಿದ್ದಾರೆ. ಇಲ್ಲೆಲ್ಲಿದ್ದೀರಾ? ಶಿವಮೊಗ್ಗದಲ್ಲಿ? ಇಲ್ಲಿ ಶಿವಮೊಗ್ಗದಲ್ಲಿ ಗೋಪಾಳ. ಯಾರ ಜೊತೆ ಇದ್ದೀರಾ? ಒಬ್ರೇ. ಯಾಕೆ ಹೀಗೆ? ಯಾಕೆಂದ್ರೆ ಅಲ್ಲ, ಊರಲ್ಲಿ ಅಮ್ಮ ಅವ್ರ ಊರಾಗಿದ್ದಾರಾ, ನಾನು ಸುಮ್ಮನೆ ಮನೇಲಿ ಇರೋದೇನು ಅಂತ ಕೆಲ್ಸಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಓ, ನೀವು ಊರ್ ಬಿಟ್ಟು ನೀವೇ ಸ್ವಂತವಾಗಿ ಕೆಲಸ ಮಾಡಕ್ ಬಂದಿದ್ದೀರಾ? ಹೌದೌದು. ಯಾರದು? ಅಮ್ಮ. ಎತ್ತಿ ಮಾತಾಡಿ. ಹಲೋ, ಇಲ್ಲ KFC ಹತ್ರ ಇದ್ದೆ ಅಮ್ಮ. ಹಾಂ ಬಿದ್ದಿತ್ತು. ಎಲ್ಲಿದ್ದೀರಾ? ಹಾಂ ಮಾಡ್ತೀನಿ ತಗೊಳ್ಳಿ ಆಮೇಲೆ. ಇಲ್ಲ ಮಾತಾಡೋದಿದ್ರೆ. ಯಾರದು? ಅಮ್ಮ.
ಅವ್ರಿಗೂ ಹೇಳ್ತೀರಾ ನಾನು ಇಲ್ಲಿದ್ದೀನಿ ಹೌದು KFC ಲಿ? ಅರ್ಧ ಗಂಟೆ ಎಲ್ಲೆಲ್ಲಿ ಇರ್ತೀನಿ, ಅರ್ಧ ಗಂಟೆ 1 ಅವರ್ಗೆ ಹಾ ಫೋನ್ ಮಾಡ್ತಾ ಇರ್ತಾರೆ ಅವಾಗ. ಹಾ ಹಾ. ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀಯಾ ಅಂತ. ಅಮ್ಮ ಏನ್ ಮಾಡ್ತಾರೆ ಅವರು? ಅಮ್ಮ ಮನೇಲೇ ಇರ್ತಾರೆ ಸರ್. ಹೌಸ್ ವೈಫ್. ಅಪ್ಪ? ಅಪ್ಪಾಜಿ ಇಲ್ಲ, ಅಪ್ಪಾಜಿ ತೀರ್ಕೊಂಡು ಈಗ ಹೆಚ್ಚು ಕಮ್ಮಿ 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹೊಲ ಗದ್ದೆ ಇದೆಯಾ ನಿಮ್ದು ಊರಲ್ಲಿ? ಹೊಲ ಒಂದು ಒಂದು ಸಣ್ಣಕ್ಕಿದೆ, 1 ಎಕರೆ ಹೊಲ ಇದೆ. ಹಾ. ಅಷ್ಟಿದ್ರೆ ಏನಿಲ್ಲ, ಹೊಲ ಇದೆ, ಒಂದು ಸ್ವಲ್ಪ ಮನೆ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಇದೆ. ಈಗ ನೀವು ಒಬ್ಬರೇ ಇರ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಕಟ್ತೀರಾ ರೂಮ್ ರೆಂಟ್? ರೂಮ್ ರೆಂಟು 4,000,000. ಊಟ ಎಲ್ಲ? ಊಟ ಎಲ್ಲ ಹೊರಗಡೆ ಸರ್, ಹೋಟ್ಲು. ಹೊರಗಡೆ ಎಲ್ಲ ಹೋಟ್ಲಲ್ಲಿ ಮಾಡ್ತೀರಾ? ಹೋಟ್ಲಲ್ಲೇ ಮಾಡ್ತೀವಿ. ಈಗ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಾ ಊರಿಗೆ? ಊರಿಗೆ ಹಬ್ಬ ಹರಿದಿನ ಇದ್ದಾಗ ಮಾತ್ರ ಹೋಗ್ತೀವಿ. ಇದ್ರಲ್ಲೇ ಹೋಗ್ತೀರಾ? ಎಲ್ಲಿಗೆ ಹೋಗಲ್ಲ, ನಾನು ಅಂಬಾರಿ ಬಿಟ್ಟು ಎಲ್ಲೂ ಹೋಗಲ್ಲ. ಅಂಬಾರಿ ಬಿಟ್ಟು ಎಲ್ಲೂ ಹೋಗಲ್ಲ ನೀವು? ಎಲ್ಲೂ ಹೋಗಲ್ಲ. ಈಗ 25 ವರ್ಷ ಆಯ್ತು, ಮುಂದೆ ಮದ್ವೆ ಅದು ಇದು ಏನ್ ಕತೆ? ಮುಂದ್ ಮಧ್ಯಾಹ್ನ ನೋಡೋಣ ತೊಳಿ ಸರ್, ಬರ್ದಿರ್ತಾನಲ್ಲ ಹಂಗೇನಾದ್ರು ಆಗತ್ತೆ. ಎಷ್ಟು ಅರ್ನ್ ಮಾಡ್ತೀರಾ ನೀವು ಒನ್ ಡೇಗೆ? 1 ಡೇಗೆ 1,000 ರೂಪಾಯಿ ಆಗತ್ತೆ ಸರ್, 1,800. ಇವಾಗ ಒಂದು 2 weeks ಇಂದ ಆರ್ಡರ್ ಕಮ್ಮಿ ಇದೆ. ಯಾಕೆ ಅಂದ್ರೆ ಗೊತ್ತಿಲ್ಲ, ಕಸ್ಟಮರ್ ಬುಕ್ ಮಾಡ್ತಿಲ್ಲೋ ಏನೋ ಗೊತ್ತಿಲ್ಲ, ಆರ್ಡರ್ ಒಂದ್ ಸ್ವಲ್ಪ ಕಮ್ಮಿ ಇದೆ. ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಈಗ ಸ್ಕೂಲ್ ಟೈಮ್ ಅಲ್ವಾ, ಎಜುಕೇಶನ್ ದುಡ್ಡು ಹಾಕಿರ್ತಲ್ಲ, ಹಾಗೆ ಆರ್ಡರ್ ಕಮ್ಮಿ ಆಗಿದೆ ಅನ್ಕೊಂಡಿದೀವಿ. ಮತ್ತೆ ಇದೆಲ್ಲ ಬಂದ್ರೆ ಶ್ರಾವಣ ಬಂದ್ರೆ ಏನ್ ಕತೆ? ಗೊತ್ತಿಲ್ಲ ಸರ್, ನಾನು ಇವಾಗ ರೀಸೆಂಟ್ 1 year ಆಯ್ತಲ್ಲ, ಇವಾಗ ಗೊತ್ತಾಗ್ತಾ ಇರೋದು. ನೋಡ್ಬೇಕು ಸರ್ ಮುಂದೆ. ಅಂದ್ರೆ ನೀವು ಶ್ರಾವಣದಲ್ಲಿ ಝೊಮ್ಯಾಟೊ ಕೆಲಸ ಮಾಡಿಲ್ಲ. ಈಗ ಏನಾದ್ರು ಶ್ರಾವಣ ಬಂತು ಅಂದ್ರೆ ಇದೇ ಫಸ್ಟ್ ಟೈಮ್. ನಾನು ಸೇರ್ಕೊಂಡು ಈಗ ಗಣೇಶ ಚತುರ್ಥಿ ಟೈಮಲ್ಲಿ ಸೇರ್ಕೊಂಡಿದ್ದೆ ಝೊಮ್ಯಾಟೊಗೆ. ಅಣ್ಣಂದ್ರೆಲ್ಲ ಹೇಗೆ? ಅಣ್ಣದೆಲ್ಲ ಅಡ್ಡಿಲ್ಲ, ಚೆನ್ನಾಗಿದ್ದಾರೆ. ಅಲ್ಲಲ್ಲ, ನಿಮ್ಮ ಹತ್ರ ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಸಂಪಾದನೆ ಮಾಡ್ತೇನೆ ಈ ತರ? ಇಲ್ಲ, ಹಂಗೇನಿಲ್ಲ, ಎಲ್ಲ ಕ್ಯಾಜುವಲ್ ಆಗಿ ಹೇಗಿರ್ಬೇಕು ಹಾಗೆ ಇದೆ. ಅವ್ರಿಗೇನಾದ್ರು ಮದ್ವೆ? ಒಬ್ರು ಅಣ್ಣನಿಗೆ ಆಗಿದೆ, ಮದ್ವೆ ಆಗಿದೆ. ಇನ್ನೊಬ್ರಿಗೆ ಆಗಿಲ್ಲ, ಹುಡುಕ್ತಾ ಇದ್ದಾರೆ ಮನೇಲಿ, ಮಾಡ್ಬೇಕು ಅಂತ ಇದ್ದಾರೆ. ಅದಾದ್ಮೇಲೆ ನಿಮ್ದೆ? ನಮ್ದೇನೋ ತುಂಬಾ ಲೇಟ್ ಇದೆ ಬಿಡಿ ಸರ್. ಅನ್ಕೊಂಡಿರೋ ಡ್ರೀಮ್ಗಳು ತುಂಬಾ ಇದೆ. ಏನೇನ್ ಅನ್ಕೊಂಡಿರೋ ಡ್ರೀಮ್ ಹೇಳ್ರಿ? ತುಂಬಾ ಇದೆ ಸರ್. ಮನೆ ಕಟ್ಬೇಕು, ಮನೆ ಕಟ್ಟಿದೆ ಊರಲ್ಲಿ, ನಂದೇ ಆದಂತ ಓನ್ ಮನೆ ಇಲ್ಲಿ ಕಟ್ಬೇಕು ಅನ್ನೋ ನನ್ನ ಆಸೆ. ಓನ್ ಮನೆ ಆಗುತ್ತೆ ಬಿಡ್ರಿ, ಈ ತರನೇ ಸಂಪಾದನೆ ಮಾಡ್ತಿದ್ರೆ. ಆಗತ್ತೆ, ನೋಡ್ಬೇಕಲ್ವಾ ಸರ್, ಎಲ್ಲ ದೇವ್ರ ಮೇಲೆ ಇರೋದು. ಪೆಟ್ರೋಲ್ ಒನ್ ಡೇಗೆ ಎಷ್ಟು ಹಾಕ್ಸ್ತೀರಾ? 1 ಡೇಗೆ 350 ರೂಪಾಯಿ ಆಗತ್ತೆ ಸರ್. 350 ರೂಪಾಯಿ ಬರೀ ಪೆಟ್ರೋಲೇ ಆಗುತ್ತಾ? ಇದು ಯಾಕಂದ್ರೆ TVS ಗಾಡಿ ಅಲ್ಲ, ಒಂದೊಂದ್ ಟೈಮ್ ಮೈಲೇಜ್ ಸಿಗಲ್ಲ, ಒಂದೊಂದ್ ಟೈಮ್ ಲಾಂಗ್ ಬೀಳ್ತಾ ಇರತ್ತಲ್ಲ, ಅಲ್ಲ, ಹಾಗಾಗಿ ಪೆಟ್ರೋಲ್ ಜಾಸ್ತಿ ಹೋಗ್ಬಿಡತ್ತೆ. ಲಾಂಗ್ ಅಂದ್ರೆ ನಿಮ್ಗೆ ಅಂತ ಏನಾದ್ರು ಡಿಸ್ಟೆನ್ಸ್ ಇದೆ, 7 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 7 ಕಿಲೋಮೀಟರ್ ಹೆಂಗೋ ಕೊಡಲ್ಲ, 7 ಕಿಲೋಮೀಟರ್ ಒಳಗೆ ಕೊಡ್ತಾರೆ. ಅಕಸ್ಮಾತ್ ಏನಾದ್ರೆ ಈಗ ಕಸ್ಟಮರ್ಗೆ ಆರ್ಡರ್ ಮಾಡಿರ್ತಾರೆ, ನೀವು ಆ ಲೊಕೇಶನ್ಗೆ ಹೋಗಿರ್ತೀರಾ, ಅವ್ರ ಫೋನ್ ಪಿಕ್ ಮಾಡಲ್ಲ, ಅವಾಗ ಯಾವ ತರ ಮಾಡ್ತೀರಾ? ಅವಾಗ ಝೊಮ್ಯಾಟೊದಲ್ಲಿ ಒಂದು ಆಪ್ಷನ್ ಇದೆ, ಕಸ್ಟಮರ್ ನಾಟ್ ರೀಚೇಬಲ್ ಹಾಕ್ತಿವಿ, ಅದು ಹಾಕಿ 15 ನಿಮಿಷದ ನಂತರ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. 15 ನಿಮಿಷದ ನಂತರ ಆರ್ಡರ್ ಕ್ಯಾನ್ಸಲ್. ಫುಡ್ ಏನ್ ಮಾಡ್ತೀರಾ? ಮತ್ತೆ ಫುಡ್ ರಿಟರ್ನ್ ಹೋಟ್ಲಿ ಬಿದ್ದರೆ ರಿಟರ್ನ್ ತಂದು ಕೊಡ್ತೀವಿ, ಇಲ್ಲ ಅಂದ್ರೆ ಫುಡ್ ನಮಗೆ ತಂದಿದ್ರೆ ಮಾತ್ರ. ಎಷ್ಟು ದಿನಕ್ಕೊಮ್ಮೆ ಆಗುತ್ತೆ ಇದು? ಅಪರೂಪನ ಇಲ್ಲ ಯಾವಾಗ್ಲಾದ್ರೂ? ತುಂಬಾ ವೇಟ್ ಸರ್, ತುಂಬಾ ಅಂದ್ರೆ ತುಂಬಾ ಕಡಿಮೆ, ಯಾವಾಗೋ ಒಂದೊಂದು ಟೈಮ್ ಆಗತ್ತೆ ಅಷ್ಟೇ. ಯಾವ್ದೋ ಕಸ್ಟಮರ್ ಮಿಸ್ ಆಗಿ ಆರ್ಡರ್ ಮಾಡೋದು ಏನಾದ್ರು ಆಗಿರ್ತಾವಲ್ಲ, ಹಾಗಾಗಿ ಆಗತ್ತೆ. ಅದೇ ಅವ್ರಿಗೆಲ್ಲ ರಿಟರ್ನ್ ಅಮೌಂಟ್ ಹೋಗುತ್ತಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ಅಷ್ಟೊಂದು ಗೊತ್ತಿಲ್ಲ. ಹೋಗಲ್ಲ ಅನ್ಕೊಂಡಿದೀನಿ, ಒಂದ್ಸತಿ ಪೇ ಮಾಡಿದ್ರೆ ಇನ್ ಕೇಸ್ ಹೋಗಲ್ಲ ಅನ್ಕೊಂಡಿದೀವಿ, ಹೋದ್ರೆ ಹೋಗ್ಬೋದು, ಗೊತ್ತಿಲ್ಲ. ಮೇ ಬಿ ಟ್ಯಾಕ್ಸ್ ಕಟ್ ಮಾಡ್ಕೊಂಡು ಅವ್ರು ಉಳಿದ ಅಮೌಂಟ್ ಹಾಕ್ಬೋದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ಕರೆಕ್ಟಾಗಿ ಹೇಳಕ್ಕಾಗಲ್ಲ. ನಿಮ್ ಬಟ್ಟೆ ಅವನ್ನೆಲ್ಲ ವಾಶ್ ಮಾಡೋದು ಯಾರು? ಅಮ್ಮ ಬರ್ತಾರೆ, ವಾರಕ್ಕೊಂದ್ಸತಿ ಬಂದು ವಾಶ್ ಮಾಡ್ಕೊಟ್ಟು ಹೋಗ್ತಾರೆ. ಅಮ್ಮ ಬರ್ತಾರಾ? ವಾರಕ್ಕೊಂದ್ಸತಿ ಬಂದು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಟ್ಟು ಹೋಗ್ತಾರೆ. ಗೋಪಾಳದಲ್ಲಿ ಮನೆ? ಗೋಪಾಳದಲ್ಲಿ ಶ್ರೀರಾಮ್ ನಗರ 4th ಕ್ರಾಸ್. ಶ್ರೀರಾಮ್ ನಗರ 4th ಕ್ರಾಸ್. ವಿಸಿಟ್ ಕೊಡ್ಬೇಕಲ್ರಿ? ಮೇಡಮ್ ಬರ್ರಿ, ಅದಕ್ಕೇನು, ತುಂಬಾ ಖರಾಬ್ ಆಗಿದೆ, ಕ್ಲೀನ್ ಇಲ್ಲ ಮನೆ, ಹೇಳೋದೇ ಹೇಳ್ಬಿಡ್ತೀವಿ. ಇದು ನಮ್ಮ ಮಾಧ್ಯಮ ಅಂತ ಚಾನಲ್ ಅವರು ಇಂಟರ್ವ್ಯೂ ಮಾಡ್ತಾ ಇದ್ರಾ, ಇಲ್ಲಿ KFC ಹತ್ರ. ವಿಡಿಯೋ ಈಗ ಆಲ್ಮೋಸ್ಟ್ ಆಲ್ ಆನಾಗೆ ಇದೆ, ವಿಡಿಯೋ ಮಾತಾಡ್ತಾ ಇದ್ದಾರೆ. ಹುಡುಗರು ಯಾರೂ ಇಲ್ಲ, ನಾವೊಬ್ಬರೇ ಇರೋದು, ಹುಡುಗರು ಯಾರೂ ಇನ್ನೂ ಬಂದಿಲ್ಲ. ಎಲ್ಲಿದ್ದೀರಾ ಅಣ್ಣ ನೀವು? ಹೌದಾ? ಬನ್ನಿ,
ಅಣ್ಣ ಅಣ್ಣ 4 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ನಲ್ಲ ಅದು ತೆಗ್ದಿದ್ದಾರೆ ಮಲ್ಟಿಪಲ್. ಹಾಂ ಮಲ್ಟಿಪಲ್ಲು ತೆಗ್ದಿದ್ದಾರೆ. ನೆಕ್ಸ್ಟ್ ನೋಡೋಣ. ಈಗ ಆರ್ಡ್ರ್ ಬಿತ್ತು ಪಿಜ್ಜಾ ಹಟ್ಟಿಗೆ. ಇಲ್ಲೇ ಆರ್ಡ್ರ್ ಬಿತ್ತಾ ನಿಮ್ಗೆ? ಹಾಂ ಸರಿ. ಅವರೇ ಬರ್ತಾರಾ? ಹಾಂ ಅವ್ರು ಬರಲ್ಲ, ನಾವೇ ಹೋಗಬೇಕು. ಹೌದಾ? ಅವ್ರಿಗೆ ಫೋನ್ ಹೋಗಲ್ಲ. ಹಾಂ ಓಕೆ ನಾವು ಏನಕ್ಕೆ ಅದು ಫೋಟೋ ಹೊಡೆದು ಹಾಕಿದ್ರಲ್ಲ? ಸೆಲ್ಫಿ, ನಾವು ಡ್ಯೂಟಿ ಬಂದಿದ್ದೀವಿ ಅಂತ. ಹಾಂ, ಅದು ದಿನಕ್ಕೆ 3 ಸತಿ ಸೆಲ್ಫಿ ಕೇಳುತ್ತದೆ. ಯಾವ್ಯಾವಾಗ? ಟೈಮಿಂಗ್ಸ್ ಇಲ್ಲ. ಹಾಂ, ಯಾವಾಗ ಇಷ್ಟ ಬಂದಂಗೆ. ಆರ್ಡ್ರ್ ರೆಡಿ ಇದೆ, ಇಸ್ಕೊಂಬರಮ್ಮ ಬನ್ನಿ. ಇಲ್ಲೇ ಇರಿ, ನಾನೇ ಇಸ್ಕೊಂಬರ್ತೀನಿ. ಐ ಡಿ ಬಂದುಬಿಟ್ಟು ಸರ್ 13 17. ಸೊ ಬಾವಿನೇ ಹೋಗೋಣ. ಸೊ ಅವ್ರದ್ದು ಆರ್ಡ್ರ್ ಇಸ್ಕೊಂಬರೋಕ್ಕೆ ನಾವೇ ಹೋಗ್ತಾ ಇದ್ದೀವಿ. ಹ್ಯಾಂಡಿಕ್ಯಾಪ್ ಅಲ್ಲ ಇವರು ಪಿಜ್ಜಾ. ಸೊ ಇದು ಮೇಡಮ್, ಇದು ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಹಾಂ, ಹ್ಯಾಂಡಿಕ್ಯಾಪ್ಸ್ಗೆ ಮೇಡಮ್ ಕೊಡಲ್ವಾ ನೀವು ಆಚೆ ಹೋಗಿ? ಹಾಂ, ಒಟ್ಟು ಹ್ಯಾಂಡಿಕ್ಯಾಪ್ಸ್ ಆದ್ರೂ ಅವರೇ ಬಂದು ತಗೊಂಡು ಹೋಗ್ಬೇಕು. ಹೌದಾ? ಒಟ್ಟು ಅವ್ರು ಇನ್ಫಾರ್ಮ್ ಮಾಡಿದ್ರೆ, ನಾನು ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿದ್ರೆ ಕೊಡ್ತೀರಾ? ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಅವರು ಆ ಥರ ಏನಿಲ್ಲ, ಹ್ಯಾಂಡಿಕ್ಯಾಪ್ಸ್ಗೆ ಕೊಡ್ತಾರಂತೆ, ಬಟ್ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಕೊಡ್ತಾರಂತೆ. ಆ ಥರ ಏನಿಲ್ಲ, ಫ್ರೆಂಡ್ಲಿ ಆಗಿದ್ದಾರೆ. ಪಿಜ್ಜಾ ಹಟ್ ನೀವು ಬಂದಿರಾ? ಸೊ ಪಿಜ್ಜಾ ಹಟ್ಟಿಂದ ಇವಾಗ ನಮ್ಮ ಬ್ರದರ್ಗೆ ಆರ್ಡರ್ ತಗೊಂಡ್ ಬರ್ತಾ ಇದ್ದೀನಿ. ನಮ್ಮ ಮಾಧ್ಯಮ ಆ ಥರ ಏನು ಇಲ್ವಂತೆ, ನೀವು ಇನ್ಫಾರ್ಮ್ ಮಾಡಿದ್ರೆ ಕೊಟ್ಟೋಗ್ತಾರಂತೆ ಅವರು. ಅದೇ ಒಬ್ರು ಅವ್ರ ಕಂಪ್ನಿ ನಂಬರಿಗೆ ಫೋನ್ ಹೋಗಲ್ಲ. ಹಾಂ, ಅವ್ರದ್ದು ಅಲ್ಲಿರೋರು ಯಾವ್ದೋ ಪರ್ಸನಲ್ ನಂಬರ್ ಇಸ್ಕೊಂಡ್ರೆ ಮಾತ್ರ ಹೋಗುತ್ತೆ. ಅಲ್ಲೊಬ್ರು ಕೊಟ್ಟಿದ್ದಾರೆ HR ಟೀಮಿಂದ. ಹಾಂ, ಅವ್ರದ್ದು ಒಬ್ರದ್ದು ನಂಬರ್ ಇದೆ. ಅವ್ರು ಬರೋದು ಡ್ಯೂಟಿಗೆ 3 ಗಂಟೆ ಬರ್ತಾರೆ. ಅದೇ ಈಗ ಅವರೊಬ್ರು ಲೇಡಿ ಇದ್ರು, ಅವ್ರಿಗೆ ಹೇಳಿದೆ ಈ ತರ ಇನ್ಫಾರ್ಮ್ ಮಾಡಿದ್ರೆ ಕೊಡ್ತೀರಾ ಅಂತ. ಇಲ್ಲ, ನಾವು ಖಂಡಿತವಾಗ್ಲೂ ಕೊಡ್ತೀವಿ, ಅವ್ರು ಇನ್ಫಾರ್ಮ್ ಮಾಡಬೇಕು, ಹಾಗೇನಿಲ್ಲ ಅಂತ ಹೇಳಿದ್ರು. ಅದೇ ಅಲ್ಲಿ ಒಬ್ರದ್ದು ನಂಬರ್ ಇದೆ. ಹಾ, ಅದೇ ಅವ್ರದ್ದು ಮಾತ್ರ ಅವ್ರು ಬರೋದು 3 ಗಂಟೆ ಡ್ಯೂಟಿ. ಅವ್ರು 3 ಗಂಟೆ ಮೇಲೆ ಆರ್ಡರ್ ಬಿದ್ದು ಅವ್ರಿಗೆ ಫೋನ್ ಮಾಡ್ತೀನಿ. ಇಲ್ಲಾಂದ್ರೆ ಇವ್ರ ಕಂಪ್ನಿ ನಂಬರಿಗೆ ಟಚ್ ಆಗಲ್ಲ ಫೋನು. ನಾಟ್ ರೀಚಬಲ್ ಅಂತ ಬರುತ್ತೆ. ಬೇಕಾದ್ರೆ ನಿಮಗೆ ಪ್ರೂಫ್ ಬೇಕು ಅಂದ್ರೆ ಪಿಕ್ ಆಗಕ್ಕಿಂತ ಮುಂಚೆ ತೋರಿಸ್ತಿದ್ದೆ. ನೆಕ್ಸ್ಟ್ ಆರ್ಡರ್ ಬಿದ್ದ ಬೇಕಾದ್ರೆ ತೋರಿಸ್ತೀನಿ. ಸರಿ, ಇದೀಗ ಎಲ್ಲಿ ಬಿತ್ತು ಆರ್ಡರ್? ಈಗ ಇದು ಮಾರುತಿ ಬಡಾವಣೆ ನವಲೆ. ಅಲ್ಲಿಗೆ ಹೋಗ್ಬೇಕಾ? ನವಲೆಗೆ? ನವಲೆ, ಮಾರುತಿ ನಗರ ನವಲೆಗೆ ಹೋಗ್ತಾ ಇದೀವಿ. ಮಳೆಗಾಲದಲ್ಲೆಲ್ಲ ಹೆಂಗೆ? ಮಳೆಗಾಲದಾಗ ಏನಿಲ್ಲ, ರೈನ್ ಕೋಟ್ ಹಾಕೊಂತೀವಿ, ಮೊಬೈಲ್ ಇದ್ರೊಳಗೆ ಹಾಕೊಂತೀನಿ, ಸೊ ಇಷ್ಟ ಹೋಗ್ತಾ ಇರ್ತೀನಿ. ಹೆಲ್ಮೆಟ್ ಹಾಕೊಂಡು ಸುಮ್ಮನೆ ಹೋಗ್ತಾ ಇರ್ತೀನಿ. ಏನಾದ್ರು ಎಕ್ಸ್ಟ್ರಾ ಏನಾದ್ರು ಅಮೌಂಟ್ ಏನಾದ್ರು ಕೊಡ್ತಾರಾ? ಅದೇ ಒಂದು ಆರ್ಡರ್ 10 ರೂಪಾಯಿ ಎಕ್ಸ್ಟ್ರಾ ಆಯ್ತು, ಮಳೆ ಬಂದ್ರೆ ಮಾತ್ರ. 10 ರೂಪಾಯಿ? 10 ರೂಪಾಯಿ ಎಕ್ಸ್ಟ್ರಾ ಆಯ್ತು. ಮಳೆ ಬಂದಿಲ್ಲ ಅಂದ್ರೆ ಅದಿರಲ್ಲ. ಅಕಸ್ಮಾತ್ ತುಂಬಾನೇ ಬಿಸಿಲು ಬಂತು ಅವಾಗ ಏನಿಲ್ಲ, ನಾರ್ಮಲ್. ನಿಮಗೇನಿದ್ರು ಬಿಸಿಲು ಎಷ್ಟಾದ್ರೂ ಬರ್ಲಿ, ಬಿಸಿಲು ಅದಕ್ಕೇನು ಇಲ್ಲ. ಅದಕ್ಕೇನಿಲ್ಲ, ಮಳೆ ಬಂದ್ರೆ ಅಷ್ಟೇ. ಮಳೆ ಬಂದ್ರೆ ಅಷ್ಟೇ. ನಿಮಗೆ ಸಂಡೇ ಏನಾದ್ರು ಆಫರ್ ಗೀಫರ್ ಕೊಡ್ತಾರಾ? ಒಂದು ಆರ್ಡರ್ ಮೇಲೆ ಎಕ್ಸ್ಟ್ರಾ 5 ರೂಪಾಯಿ 10 ರೂಪಾಯಿ? ಹಂಗೇನು ಇಲ್ಲ. ಅಲ್ಲ, ಅವಾಗ ಮನೆ ಆರ್ಡರ್ಸ್ ಬರುತ್ತಲ್ಲ, ಹಾಗಾಗಿ. ಅದೇ ಮಳೆಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಲ್ಲ ಮಳೆ ಬಂದ್ರೆ. ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಸಂಡೇ. ಅಂದ್ರೆ ನಾನು ಕೇಳ್ತಾ ಇರೋದು ನಿಮಗೆ ಸಂಡೇ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಕೊಡ್ತಾರಾ, ಇಲ್ಲ ಸೇಮ್? ಏನು ಕೊಡಲ್ಲ, ಸೇಮ್ ನಾರ್ಮಲ್ ಡೇ ಹೇಗಿರತ್ತೆ ಸಂಡೇನು ಹಾಗೆ ಇರತ್ತೆ. ಇನ್ಶೂರೆನ್ಸ್ ಎಲ್ಲ ಇರುತ್ತಾ ನಿಮಗೆ? ಇನ್ಶೂರೆನ್ಸ್ ಇದೆ, 10 ಲಕ್ಷ ಇದೆ. ಯಾವ ತರ ಅಂದ್ರೆ ಆಕ್ಸಿಡೆಂಟ್ ಆದ್ರೆ, ಆಮೇಲೆ ಹೆಲ್ತ್ ಏನಾದ್ರು ಎಮರ್ಜೆನ್ಸಿ ಆದ್ರೆ, ಆಮೇಲೆ 24 hours ಮೇಲೆ ಹೆಚ್ಚಿಗೆ ಏನಾದ್ರು ಹಾಸ್ಪಿಟ್ಲ್ ಇರಂಗಾದ್ರೆ ಅದಕ್ಕೆಲ್ಲ ಬಿಲ್ ಪೇ ಮಾಡೋದು ಕಂಪ್ನಿ. ಹೌದಾ? ಅಂದ್ರೆ ಅವರು ಸಜೆಸ್ಟ್ ಮಾಡಿರೋ ಹಾಸ್ಪಿಟ್ಲ್ಗಳು ಮಾತ್ರ. ಇನ್ನೆಲ್ಲ ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ವಿ ಅಂದ್ರೆ ಅದಕ್ಕೆ ಮೆಡಿಕಲ್ ಕ್ಲೈಮ್ ಅಂತ ಕೊಡ್ತಾರೆ, 5,000 ಸಿಗತ್ತೆ. ಇದಕ್ಕೇನಾದ್ರು ESI PF ಆ ಥರ? ESI PF ಅದೇ ಇದೆಯಲ್ಲ ಇನ್ಸೂರೆನ್ಸ್ 11 ಲಕ್ಷ, ಅದಷ್ಟೇ. ನಾನು ಹಿಂಗೆ ಕಟ್ ಮಾಡ್ತಾ ಇದ್ನಾ, ಮನೆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಾ, ಬಜೆಟ್ ಪ್ರಾಬ್ಲಮ್ಮು, ಅಂದರೆ ಮನೆ ಕಡೆ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಪಾರ್ಟ್ ಟೈಮಲ್ಲಿ ಬೇರೆ ಏನಾದರೂ ಮಾಡೋಣ ಅಂತ ಸುಗ್ಗಿ ಹೋದೆ. ಸುಗ್ಗಿ ಒಂದು 3-4 ಡೇಸ್ 4 ಡೇಸ್ ಮಾಡಿದೆ. ಆಮೇಲೆ ಹಿಂಗೆ ಹೋಗ್ತಾ ಇದ್ದೆ, ಇದೇ ಹೋಟ್ಲು
ಇದೇ ಹೋಟ್ಲಲ್ಲಿ ಹೋಟ್ಲಿಂದ ಇಳಿದು ಬರ್ತಾ ಇದೆ. KM ಬೋಸ್ ಹೋಟ್ಲಿಂದ ಇಳಿದು ಕೆಳ ಬರ್ತಾ ಇದ್ನ ಅಷ್ಟೊತ್ತಿ ಭರತ್ ಅನ್ನೋರು ಸಿಕ್ಕಿದ್ರು. ಭರತ್ ಅವರು ಬಂದ್ಬಿಟ್ಟು ಹೀಗೆ ನಮ್ಮ ಝೊಮ್ಯಾಟೋದಲ್ಲಿ ಹ್ಯಾಂಡಿಕ್ಯಾಪ್ಟಿಗೆ ಒಂದು ವಿಶೇಷವಾದ ಆಫರ್ ಇದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಒಂದು ಒಳ್ಳೆ ರೀತಿ ಐಡಿ ಮಾಡಿಕೊಟ್ಟು, ಅಂದರೆ ನಮ್ಮ ಲೈಫಿಗೆ ಚೇಂಜ್ ಆಫ್ ಪಾಯಿಂಟ್ ಆಗಿರೋದು ಝೊಮ್ಯಾಟೊ. ಮೊದಲು ಹೆಂಗಿದ್ನೋ ಗೊತ್ತಿಲ್ಲ, ಈಗ ಅದರ 10ರಷ್ಟು ಚೆನ್ನಾಗಿದ್ದೀನಿ. ಹಾಗಾಗಿ ಇದು ಝೊಮ್ಯಾಟೋದಲ್ಲಿ ಒಂದು ಒಳ್ಳೆ ಆಫರ್ ಕೊಟ್ಟರು, ಫ್ಲ್ಯಾಟ್ ರೇಟ್ ಕಾರ್ಡ್ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡಿಕ್ಯಾಪ್ಸ್ಗೆ ಒಂದು ವಿಶೇಷವಾದ ಸೌಲಭ್ಯ ಕೊಟ್ಟಿದ್ದಾರೆ. ಇದು ಸರ್ಕಾರದಿಂದ ಬಂದು ಕೊಟ್ಟಿದ್ರು ಒಂದು ಗಾಡಿ, ಅಂದರೆ ಹಿಂಗೆ ಡೆಲಿವರಿ ಕೊಡೋಕೆ ಹೋಗಿದ್ನಾ, ಅದು ಒಂದ್ಸತಿ ಬೈಕು ಬಿದ್ದು ಇಂಜಿನ್ನು ಲಾರಿ ಬಂದು ಗುದ್ಬಿಟ್ಟ. ಲಾರಿ ಬಂದು ಗುದ್ದಾಗ ಇದು ಇಂಜಿನ್ ಟ್ಯಾಂಕ್ ಇದೆಯಲ್ಲ, ಇಂಜಿನ್ ಟ್ಯಾಂಕ್ ಇಲ್ಲಿ ತನಕ ಫುಲ್ ಪಲ್ಟಿ ಆಗೋಯ್ತು, ಅಂದರೆ ಕಟ್ಟಾಗಿ ಇದಾಗ್ಬಿಟ್ಟಿತ್ತು. ಅದು ಗಾಡಿ ರಿಪೇರಿ ಮಾಡಕ್ಕೆ ಬರಲ್ಲ, ತುಂಬ ಖರ್ಚಾಗುತ್ತೆ, 15-20 ಸಾವಿರ ಆಯ್ತಲ್ಲ. ಅವಾಗ ದುಡಿತಿದ್ದೆ ಬರೀ 16,000 17,000 ರೂಪಾಯಿ ದುಡಿತಿದ್ದು. ಇತ್ಲಾಗೆ ಮನೆ ಬಾಡಿಗೆ ಕಟ್ಟಬೇಕು, ಇತ್ಲಾಗೆ ನಮ್ಮ ಖರ್ಚು ನೋಡ್ಕೋಬೇಕು, ಮನೆಗೆ ಒಂದು ಸ್ವಲ್ಪ ಕೊಡಬೇಕಾ, ಹಾಗಾಗಿ ಬೇಡ ಅಂತೇಳಿ ಒಂದು 0 ಡೌನ್ ಪೇಮೆಂಟಲ್ಲಿ ಈ ಗಾಡಿ ತೊಗೊಂಡೆ. ಈಗ ತಿಂಗಳ EMI ಕಟ್ತಾ ಇದ್ದೀನಿ. ಯಾವ ಬೈಕ್ ಅದು ಆಕ್ಸಿಡೆಂಟ್ ಆಯಿತು ಅಂತ? ಅದು ಲಾರಿ ಬಂದು ಗುದ್ದೋಗಿದ್ದು, ನಾನು ಮೇಲೆ ಆರ್ಡರ್ ಕೊಡಕ್ಕೆ ಹೋಗಿದ್ದೆ. ಅವಾಗ ಇದೇ ಗಾಡಿ ಸೇಮ್ ಟು ಸೇಮ್ ಇದೆ. XL, ಅವಾಗ ಇದ್ದಿದ್ದು XL, ಇವಾಗಿರೋದು XL. ಇದು ಹೊಸ ತಗೊಂಡಿದ್ದು ನೀವು ಈಗ ಮತ್ತೆ? ಈಗ ನಾವು ಹೊಸ ತೊಗೊಂಡು ಈಗ ಹೆಚ್ಚು ಕಮ್ಮಿ 1 ವರ್ಷ 3 ತಿಂಗಳು. ಅದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರಲ್ಲ, ಅದ್ರದ್ದು ಏನಾದರೂ ಕಂಪ್ಲೇಂಟ್ ಏನು ಹಾಕಿಲ್ಲ? ಗಾಡಿ ನಂಬರ್ ಸಿಗಲಿಲ್ಲ, ಅದು ಹಳ್ಳಿ, ತುಂಬ ಹಳ್ಳಿ ಕಡೆ ನಾನು ರೂಟ್ ಹೋಗ್ತಿದ್ದಿದ್ದು ಅವಾಗ. ಅಂದರೆ ಆರ್ಡ್ರ್ ಕೊಡೋಕೆ ಹಳ್ಳಿ ಈ ಕಾರ್ಟ್ ಮಾಡ್ಬೇಕು, ಹಳ್ಳಿ ಕಡೆ ಹೋಗ್ತಾ ಇದ್ದಿದ್ದು. ಅವಾಗ ಆಗಿದ್ದು ಇನ್ಸಿಡೆಂಟು. ಅದು ಹಳ್ಳಿನಾ, ಕಸ್ಟಮರ್ ಯಾವಾಗಲೂ ಕೆಳ ಬಂದು ಇಸ್ಕೊಂಡವ್ರು ಅವರು. ಅವತ್ತು ನಂಗೆ ಅದು ನನ್ನ ಅದೃಷ್ಟನೋ ಅವ್ರದ್ದು ಏನೋ ಗೊತ್ತಿಲ್ಲ, ಕರೆದ್ರು ಅಂತ ಅಪರೂಪ ಕಡೆ ಪವನ್ ಹುಷಾರಿಲ್ಲ, ತುಂಬ ಜ್ವರ ಬಂದಿದೆ, ಮೇಲೆ ಬನ್ನಿ ಅಂದ್ರೆ ಸರಿ ಸರ್ ಅಂತ ಬ್ಯಾಗ್ ಇಟ್ಟೆ, ಪಾರ್ಸಲ್ ತೊಗೊಂಡು ಕೊಡೋಕೆ ಹೋದೆ. ಕೊಟ್ಟು 5-10 ನಿಮಿಷ ಆಯ್ತು ಬರೋಷ್ಟೊತ್ತಿಗೆ, ಇಳಿದು ಬರಬೇಕಲ್ಲ, ಸ್ವಲ್ಪ ಲೇಟ್ ಆಯಿತು, ಒಂದು 5-10 ನಿಮಿಷ ಆಯಿತಾ. ಬರೋಷ್ಟೊತ್ತಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಬ್ಯಾಗ್ ಆಗಿರೋ ಐಟಮ್ ಎಲ್ಲ ಚಲಾಪಿಲ್ಲಿ ಆಗಿದ್ವು. ಆಮೇಲೆ ಅದನ್ನೆಲ್ಲ ತೊಗೊಂಡು ನೀಟಾಗಿ ಹೋದೆ. ಎಲ್ಲ ಆಗಿದ್ದೀಗ? ಯಾವ ಊರು ಇದು ಯಾವುದದು ಶೆಟ್ಟಿಹಳ್ಳಿ ಅಂತ. ಶೆಟ್ಟಿಹಳ್ಳಿ ಅಂದರೆ ಅದೇ ಎಲ್ಲಿಂದ ಸಾಗರ ರೋಡ? ಇಲ್ಲ, ಇದು ಭದ್ರಾವತಿ ಹತ್ರ ಒಂದು ಶೆಟ್ಟಿಹಳ್ಳಿ ಇದೆ ಗೊತ್ತಾ, ಅಲ್ಲಾಗಿದ್ದು. ಅಂದರೆ ಅಲ್ಲಿ CC ಕ್ಯಾಮ್ರಾ ಇಲ್ಲ, ತುಂಬ ಹಳ್ಳಿ. ಅಂದರೆ ಅಲ್ಲಿ 2-3 ಜನ ಇರ್ತಾರೆ ಅಷ್ಟೇ, ಯಾವಾಗಲೂ 2-3 ಜನ ಅಷ್ಟೇ ಅದ್ರೊಳಗೆ ಓಡಾಡೋದು. ಹಾಗಾಗಿ ಅಷ್ಟೊಂದು ಪಬ್ಲಿಕ್ ಆಗಲಿಲ್ಲ ಅದು. ಆರ್ಡ್ರ್ ಬಿತ್ತಾ? ಎಲ್ಲಿ? SLVನೇ ಕೊಟ್ಟ. ಇಲ್ಲೇ SL? ಅಲ್ಲಿ ಬಿಟ್ಟು ಹೋಗ್ಲಿಲ್ಲ, ಅಲ್ಲಿ ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ. ಬನ್ನಿ ಹೋಗೋಣ. ಶಾರೀರಿಕ ಅಂಗವಿಕಲತೆ ಇದ್ದರೂ ದುಡಿಮೆಯ ಮೇಲೆ ಅಪಾರ ಆಸಕ್ತಿ ಹೊಂದಿರುವ ಪವನ್ ಝೊಮ್ಯಾಟೊ ಡೆಲಿವರಿ ಕೆಲಸ ಮಾಡಿಕೊಂಡು ಸ್ವಾವಲಂಬಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅವರ ಶಕ್ತಿ ಮತ್ತು ಇಚ್ಛಾಶಕ್ತಿ ಎಲ್ಲರಿಗೂ ಮಾದರಿ. ಈ ಹೋಟ್ಲ ಸೆಕ್ಯೂರಿಟಿ, ಇಲ್ಲಾಂದ್ರೆ ಮೇಲೆ ಕೌಂಟ್ರಲ್ಲಿ ಇರೋರು ತೊಗೊಂಡ್ಬರ್ತಾರೆ. ಥ್ಯಾಂಕ್ ಯು.